ಚಾಮರಾಜನಗರಕ್ಕೆ ಆಗಮಿಸಿದ ಸ್ವದೇಶಿ ಜಾಗೃತಿ ಸೈಕಲ್ ಜಾಥಾಗೆ ಅದ್ದೂರಿ ಸ್ವಾಗತ. ಪ್ರತಿಯೊಬ್ಬರು ಸ್ವದೇಶಿ ಬಳಸಿ ದೇಶ ಬೆಳೆಸಲು ಮುಂದಾಗಿ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಮೊಳಗಿದ ಸ್ವದೇಶಿ ಬಳಸಿ ದೇಶ ಬೆಳೆಸಿ ಘೋಷಣೆ. ಚಾಮರಾಜನಗರದಲ್ಲಿ ಬೆಂಗಳೂರಿನಿಂದ ಚಾಮರಾಜನಗರಕ್ಕೆ ಆಗಮಿಸಿದ ಸ್ವದೇಶಿ ಜಾಗೃತಿ ಸೈಕಲ್ ಜಾಥಾಗೆ ಉದ್ಯಮಿ ನಿತಿನ್ ಕುಮಾರ್, ಮುಖ್ಯ ಶಿಕ್ಷಕ ಮಹದೇವ ಗೌಡ ಇತರರು ಅದ್ದೂರಿ ಸ್ವಾಗತವನ್ನ ಕೋರಿ ಬರಮಾಡಿಕೊಂಡಿದ್ದಾರೆ. ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿರುವ ಸ್ವದೇಶಿ ಜಾಗೃತಿ ಸೈಕಲ್ ಜಾಥಾವು ಬೆಂಗಳೂರಿನಲ್ಲಿ ಚಾಲನೆಗೊಂಡು ಬಿಡದಿ, ರಾಮನಗರ, ಚನ್ನಪಟ್ಟಣ, ಮಂಡ್ಯ ಮೂಲಕ ಚಾಮರಾಜನಗರಕ್ಕೆ ಆಗಮಿಸಿದ ಜಾಥಾಗೆ ಶ್ರೀ ಚಾಮರಾಜೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಸ್ವಾಗತವನ್ನ ಕೋರಿ ಬರಮಾಡಿಕೊಳ್ಳಲಾಯಿತು. ಪ್ರತಿಯೊಬ್ಬರು ಸ್ವದೇಶಿ ಬಳಸಿ ದೇಶ ಬೆಳೆಸಿ. ಈ ಸಂದರ್ಭದಲ್ಲಿ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಮಾತನಾಡಿ, ನಾಡಿನ ಪ್ರತಿಯೊಬ್ಬ ಯುವಕರನ್ನ ಬೆಂಗಳೂರಿನಿಂದ ಹಿಡಿದು ಅತ್ಯಂತ ದೂರದ ಗ್ರಾಮಗಳವರೆಗೆ ನಾನು ಈ ಚಳವಳಿಗೆ ಸೇರುವಂತೆ ಆಹ್ವಾನ ನೀಡುತ್ತೇನೆ. ಬನ್ನಿ, ಸ್ವದೇಶಿಯ ಆತ್ಮವನ್ನ ಪುನರುಜ್ಜೀವನಗೊಳಿಸೋಣ. ನಮ್ಮ ಮಣ್ಣಿನಲ್ಲಿ ಬೇರು ಬಿಟ್ಟ, ನಮ್ಮ ಕೈಗಳಿಂದ ರೂಪುಗೊಂಡ, ನಮ್ಮ ದೃಷ್ಟಿಯಿಂದ ಮುನ್ನಡೆಯುವ ಉದ್ಯಮಗಳನ್ನ, ಸಂಸ್ಥೆಗಳನ್ನ, ರಫ್ತು ಸಾಮ್ರಾಜ್ಯಗಳನ್ನ ನಿರ್ಮಿಸೋಣ ಎಂದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, NKS TV4, ಚಾಮರಾಜನಗರ. ಸರ್, ಅಭಿಯಾನ ಎಲ್ಲಿಂದ ಪ್ರಾರಂಭ ಆಯಿತು? ಬೆಂಗಳೂರಿಂದ ನಾವು ಪರಿಪೂರ್ಣ ಸನಾತನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಟ್ರಸ್ಟ್ ಅವರ ಸಹಕಾರದಿಂದ ಇದು ಸಂಪೂರ್ಣ ಕರ್ನಾಟಕ ಪ್ರವಾಸ ನಾವು ಮಾಡ್ತಿದ್ದೀವಿ. ನಾನು ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ, ಮೇಜರ್ ಜನರಲ್ AVK ಮೋಹನ್, ರಮೇಶ್ ನರಸಯ್ಯ, ಈ ಥರ ಹಲವಾರು ಸೈಕ್ಲಿಸ್ಟು ಭಾರತದ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಅಂದರೆ ದೆಹಲಿ, ಇವರು ಹೈದರಾಬಾದು, ದೆನ್ ಚೆನ್ನೈಯಿಂದ ನಾನು ಕಂದಸ್ವಾಮಿ, ವೇದಮೂರ್ತಿ ಮತ್ತು ರಮೇಶ್ ಮೈಸೂರು. ಇದರ ಒಂದು ಮಿನಿ ಭಾರತ ಥರ. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಸ್ವದೇಶ ಬಳಸಿ ದೇಶ ಬೆಳೆಸಿ. ನಮ್ಮ ಪ್ರಧಾನಿಯವರ ವಿಷಯ ಸ್ವದೇಶಿ ಅಪ್ನಾವ್ ದೇಶ ಬಚಾವ್. ಅದನ್ನೇ ನಾವು ಸ್ವಲ್ಪ ಎರಡನೇ ಇದರಲ್ಲಿ ಬದಲಾಯಿಸಿ ದೇಶ ಬಡಾವ್ ಅಂತ ಒಂದು ಇದು, ಅದೇ ದೇಶ ಬೆಳೆಸಿ ಅಂತ ಹೇಳ್ಬೋದು. ಇದರ ಮುಖ್ಯ ಅಂಶ ಏನು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವಂಥ ನಮ್ಮ ವಸ್ತುಗಳು ಜನರೆಲ್ಲ ಪ್ರಯೋಗ ಮಾಡಬೇಕು. ವಸ್ತುಗಳು ಅಂತ ಹೇಳಿದ್ರೆ ಬರೀ ಮೆಷಿನರಿ ಮಾತ್ರ ಅಲ್ಲ, ಎಲೆಕ್ಟ್ರಾನಿಕ್ಸ್ ಅಂತ ಅಲ್ಲ, ನಮ್ಮ ರೈತರು ಬೆಳೆಯುವಂಥ ಧಾನ್ಯಗಳು ಮತ್ತು ನಮ್ಮ ಸಂಸ್ಕೃತಿ ಕಲ್ಚರ್ ಎಲ್ಲ ಮಾಡಬೇಕು. ಏಕೆಂದರೆ ನಾವೀಗಲೇ ಇದಕ್ಕೆ ಮುಂದೆ ತಂದೆ ತಾಯಿ ಮುಗ್ತಾ ಇದ್ವಿ, ಗುರುಗಳನ್ನ ಮುಗಿತಾ ಇದ್ವಿ. ಅದೆಲ್ಲ ಈಗಲೇ ಹಾಳಾಗೋಗ್ತಾ ಇದೆ. ಪ್ರಪಂಚನೇ ನಮ್ಮನ್ನು ನೋಡಿ ನಮ್ಮ ಸಂಸ್ಕೃತಿ ಕಲಿತಾ ಇದೆ. ಸೊ ನಾವು ಪಶ್ಚಿಮದ ಸಂಸ್ಕೃತಿನೇ ಅಳವಡಿಸ್ಕೊಳ್ತಾ ಇದ್ದೀವಿ. ಅದೆಲ್ಲ ಬಿಟ್ಟು ನಾವು ನಮ್ಮ ಸಂಸ್ಕೃತಿ, ಈ ನಮ್ಮ ದೇಶದಲ್ಲಿ ಉತ್ಪನ್ನ ಆಗುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡ್ರೆ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಒಳ್ಳೆಯದಾಗತ್ತೆ, ಉತ್ಪಾದನೆ ಮಾಡೋವ್ರಿಗೂ ಒಳ್ಳೆಯದಾಗತ್ತೆ, ರೈತರಿಗೂ ಒಳ್ಳೆಯದಾಗುತ್ತೆ. ಮುಖ್ಯವಾಗಿ ರೈತರುಗಳಿಗೆ ಭಾಳನೇ ಶ್ರಮ ಆಗ್ತಿದೆ. ಅವ್ರಿಗೂ ಈಗಲೇ ಒಂದು KGಗೆ ಒಂದು 50 ಪೈಸೆ, ₹1 ಹೆಚ್ಚು ಕೊಟ್ಟರೆ ಒಂದು 100 ಮಂದಿ ಮಾಡಿದ್ರೆ ಅವ್ರಿಗೊಂದು ₹100 ಸಿಗುತ್ತೆ, ಒಬ್ಬರಿಗೆ ₹1 ಹೋಗುತ್ತೆ. ಅದನ್ನೇ ಎಲ್ಲರೂ ತಿಳ್ಕೊಬೇಕು. ಅದು ಅಲ್ಲದೆ ಆ ರೈತರು ಉತ್ಪಾದನೆ ಮಾಡುವಂಥ ಧಾನ್ಯಗಳನ್ನ ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ನಾವು ಯಾಕಂದರೆ ಚಿಕ್ಕ ಮಕ್ಕಳಿಂದ ಇವೆಲ್ಲ ನಾವು ನೋಡಿಲ್ಲ, ಪಿಜ್ಜಾ ಬರ್ಗರ್ ಆ ಥರ ಎಲ್ಲ. ಆಮೇಲೆ ಮುಖ್ಯವಾಗಿ ಈಗ ಸಾಕಷ್ಟು ಪೇಮೆಂಟ್ ಆ್ಯಪ್ಸ್ ಇದೆ, ಗೂಗಲ್ ಪೇ, ಫೋನ್ಪೇ ಆ ಥರ. ಬಟ್ ಸುಮಾರು ಜನಕ್ಕೆ ಗೊತ್ತಿಲ್ಲ ಭೀಮ್ ಅಂತ ಒಂದು ಪೇ ಇದೆ ಅಂತ. ಅದು ಭಾರತ ಸರ್ಕಾರದ್ದು ಭಾಳ ಸೇಫ್ ಪೇಮೆಂಟ್ ಆ್ಯಪ್. ಒಂದು 2-3 ಪೇಮೆಂಟ್ ಮಾಡಿದ್ರೆ ನಮಗೆ ವಾಪಸ್ಸು ಬರುತ್ತೆ ದುಡ್ಡು. ಹೆಚ್ಚು ಕಡಿಮೆ ನಮಗೊಂದು ತಿಂಗಳಿಗೆ ಒಂದು ₹150-200 ವಾಪಸ್ ಬರ್ತಿದೆ. ಯಾಕೆಂದರೆ ನಾನು ಯಾವ ಪೇಮೆಂಟ್ ಆ್ಯಪನ್ನು ಉಪಯೋಗಿಸೋದಿಲ್ಲ. ಇಲ್ಲಿ ಸುಮಾರು ಜನ ಅದೇ ಆ್ಯಪ್ಗಳು ಉಪಯೋಗಿಸ್ತಾರೆ. ನಾನು ಈಗಲೇ ತಮಿಳ್ನಾಡಲ್ಲಿ ಪ್ರವಾಸ ಹೋಗಿದ್ವಿ, ಕನ್ಯಾಕುಮಾರಿ ತನಕ. ಯಾರೋ ಈಗ ಸೈಕಲ್ ಪಂಕ್ಚರ್ ಶಾಪಲ್ಲಿ ಪೇಮೆಂಟ್ ಮಾಡೋಕ್ಕೆ ಹೋದೆ, ಈ ಥರ ಭೀಮ್ ಆ್ಯಪ್ ಇಲ್ವಾ ಅಂತ ಹೇಳಿ. ಏನು ಸರ್ ಭೀಮ್ ಆ್ಯಪ್ ಅಂತಂದರೆ ಅದು ಡೌನ್ಲೋಡ್ ಮಾಡ್ಕೊಡ್ತಾರೆ. 4-5 ಜನ ಅಕ್ಕಪಕ್ಕದಲ್ಲಿದ್ದು ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡು
ಇನ್ನು ಉಳಿದವ್ರಿಗೂ ಹೇಳಬೇಕು ಅಂತ ಹೇಳಿದಕ್ಕೆ ಅವ್ರಿಗೆ ನಾವು ಹೇಳ್ತೀವಿ ಸರ್ ಅಂತ ಹೇಳಿದ್ರು. ಸೊ ಆ ಥರ ಒಂದು ಜನರಿಗೆ ಮನಸ್ಸಲ್ಲಿ ಪ್ರೇರಣೆ ಬರಬೇಕು. ನಮ್ಮ ದೇಶ ವಸ್ತುಗಳನ್ನು ನಾವು ಉಪಯೋಗಿಸ್ಬೇಕು. ನಮ್ಮ ದೇಶದ ಆರ್ಥಿಕ ಸ್ಥಿತಿ ಹೆಚ್ಚಾದರೆ ಅಲ್ಲಿನ ಬರೋ ಹಣನೇ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ, ಸಾಮಾನ್ಯ ಎಲ್ಲ ಜನರಿಗೂ ಒಳ್ಳೆಯ ಆರೋಗ್ಯ ಸೌಲಭ್ಯ ಮತ್ತು ಸಂಶೋಧನಾ ಇಲಾಖೆಗಳೆಲ್ಲ ನಮ್ಗೆ ಇದು ಮಾಡಬೇಕು. ಈಗಲೇ ಆಪರೇಷನ್ ಸಿಂಧೂರಲ್ಲಿ ಎಲ್ಲರೂ ಅದು ಆಕಾಶ್ ಅಂದರೆ ಏನು, ಬ್ರಹ್ಮೋಸ್ ಅಂದರೆ ಏನು ಗೊತ್ತಿರಲಿಲ್ಲ. ಈಗ ಎಲ್ರಿಗೂ ಗೊತ್ತು ವಾಟ್ ಈಸ್ ಆಕಾಶ್ ಆ್ಯಂಡ್ ವಾಟ್ ಈಸ್ ಬ್ರಹ್ಮೋಸ್. ಆ ಆಕಾಶದಿಂದ ಡಿಸೈನ್ ಮಾಡಿದ್ರು. ಬ್ಯಾಂಗ್ಳೂರಲ್ಲಿ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜಲ್ಲಿ ಓದಿದಂಥ ಒಂದು ಇಂಜಿನಿಯರು. ಸೊ ಸುಮಾರು ದಿವಸದಿಂದ ಇದೆಲ್ಲ ಇನ್ವೆಸ್ಟ್ ಮಾಡಿರೋದ್ರಿಂದ ಈ ಥರ ಒಂದು ಸ್ಥಿತಿಗೆ ನಾವು ಬಂದಿದ್ದೀವಿ. ಅದು ಇನ್ನೂ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರೆ ನಾವು ಈ ನಮ್ಮ ಸ್ವದೇಶಿ ವಸ್ತುಗಳೇ ಇದು ಅಳವಡಿಸ್ಕೋಬೇಕು. ಈಗ ಇದರಿಂದ ನಾನು ಕೇಳ್ಕೊಳ್ಳೋದು ಎಲ್ರಿಗೂ ಏನು ಅಂತ ಹೇಳಿದ್ರೆ, ಎಲ್ಲರೂ ಸ್ವದೇಶ ಬಳಸಿ, ದೇಶ ಬಳಸಿ. ಈಗ ಈ ಪರಿಪೂರ್ಣ ಸನಾತನ ಆಯುರ್ವೇದಿಕ್ ಟ್ರಸ್ಟು ಅವ್ರಿಗೂ ಮೆಜಾರಿಟಿ ನಮಗೆ ಸಹಕಾರ ಅವ್ರ ಕಡೆಯಿಂದ ಬರ್ತಿದೆ. ಸೈಕಲ್ ಮಾರಾಟ ಮಾಡಿದವರು ಸೈಕಲ್ ವರ್ಲ್ಡ್ ಅಂತ ಬೆಂಗಳೂರಿಂದ ಅವರನ್ನು ಸಾಕಷ್ಟು ನಮಗೆ ಸಹಕಾರ ಮಾಡಿದ್ದಾರೆ. ಸೈಕಲ್ ಮೇಲೆ ರಿಯಾಯಿತಿ ಬೇಕಾದಷ್ಟು ಕೊಟ್ಟಿದ್ದಾರೆ. ಭಾರತದ ಸೈಕಲ್ಗಳಿಂದ ನಾವೆಲ್ಲ ಉಪಯೋಗಿಸ್ತಾ ಇರೋದು. ಮತ್ತು ರೋಟ್ರಿಯಿಂದನೂ ನಮಗೆ ಇದು ಬಂದಿದೆ. ನಿನ್ನೆ ಲಯನ್ಸ್ ಕ್ಲಬ್ ಅವರು ಸ್ವಲ್ಪ ನಮಗೆ ಮಂಡ್ಯದಲ್ಲಿ ಸ್ವಾಗತಿಸಿ ಅವರು ನಮ್ಗೆ ಇದು ಮಾಡಿದ್ರು. ಎಲ್ರಿಗೂ ನನ್ನ ವಂದನೆಗಳು. ಅಷ್ಟೇ ಅಲ್ಲ, ಎಲ್ಲರೂ ನಾನು ಕೇಳ್ಕೊಳ್ಳೋದು ಒಂದೇ, ನಮ್ಮ ಸ್ವದೇಶದ ವಸ್ತುಗಳನ್ನೇ ನಾವು ಯಾವತ್ತೂ ಕೈ ಬಿಡಬಾರ್ದು. ಸರ್, ಈಗ ಬೆಂಗಳೂರಿನಿಂದ ಪ್ರಾರಂಭ ಆಗಿದೆ. ಈಗ ಯಾವ ಜಿಲ್ಲೆ ಆಗಿದೆ ಸರ್? ಈಗ ಯಾವ ಜಿಲ್ಲೆ ಆಗಿದೆ? ನಾವು ಈಗ ರಾಮನಗರ, ಮಂಡ್ಯ ಆಗಿದೆ. ಇವತ್ತು ಬೆಂಗಳೂರು ರೂರಲ್ಲು ಆ್ಯಂಡ್ ಸ್ವಲ್ಪ ಅರ್ಬನ್ನು ಆಗಿದೆ. ಇವತ್ತು ಚಾಮರಾಜನಗರ ಜಿಲ್ಲೆ. ನಾಳೆ ಬೆಳಗ್ಗೆ ನಾವು ಗುಂಡ್ಲುಪೇಟೆಗೆ ಹೋಗ್ತೀವಿ. ನಂಜನಗೂಡು ಚಾಮರಾಜನಗರಲ್ಲಿ ಬರುತ್ತೆ. ಸರ್, ಒಟ್ಟು 31 ಜಿಲ್ಲೆಗಳನ್ನು ಭೇಟಿ ಕೊಡ್ತಿದ್ದಾರೆ. ಇಡೀ ಭಾರತದಲ್ಲಿ 3500 ಕಿಲೋಮೀಟರ್ ನಾವು ಪ್ರವಾಸ ಮಾಡ್ತಿದ್ವಿ. 31 ಜಿಲ್ಲೆಗಳು, 100ಕ್ಕೂ ಹೆಚ್ಚು ತಾಲೂಕುಗಳು, ಸಾವಿರಾರು ಹಳ್ಳಿಗಳು, ಇಷ್ಟನ್ನು ಕವರ್ ಮಾಡ್ತೀವಿ. 37 ದಿನಗಳ ಕಾಲ ನಡೀತಾ ಇದೆ. 17 ಜನ ರೈಡರ್ಸ್ ಇದ್ದೀವಿ. 17 ಜನ ಇದ್ದೀವಿ. ಅದರಲ್ಲಿ ಅತಿ ಯುವಕರು 77 ವರ್ಷ. ನಿಮ್ಮ ಹೆಸರು? ನಮ್ಮ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ.